ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ದೇವರಾಜೇಗೌಡರು. ಅದು ಶಿವರಾಮೇಗೌಡ ಹಾಗೆ ದೇವರಾಜೇಗೌಡ ಅವರ ನಡುವೆ ನಡೆದಿರುವಂತಹ ಸಂಭಾಷಣೆ. ಮಿಡಲ್ನಲ್ಲಿ ಡಿಕೆ ಶಿವಕುಮಾರ್ ಅವರ ವಾಯ್ಸ್ ಕೂಡ ಕೇಳುತ್ತೆ. ಹಾಗಾದ್ರೆ ಏನಿದೆ ಆಡಿಯೋದಲ್ಲಿ ಮೊದಲದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ ಮನೆ ಏನಂದು ಹೆಬ್ಬಳದಲ್ಲಿ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟರ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಮುಖತರ ಬೆಂಗಳೂರು ಇಲ್ಲವಾ? ನೇಮ್ ಮತ್ತೆ ಅಣ್ಣ ಸ್ವಲ್ಪ ಸಿಟಿ ಬೇಡ ಉಟ್ಕಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿಕೆ ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ. ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದೆ ಅಣ್ಣ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ ಮನೆ ಏನಂದು ಹೆಬ್ಬಳದಲ್ಲಿ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟರ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಮುಖತರ ಬೆಂಗಳೂರು ಇಲ್ಲವಾ? ನೇಮ್ ಮತ್ತೆ ಅಣ್ಣ ಸ್ವಲ್ಪ ಸಿಟಿ ಬೇಡ ಉಟ್ಕಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ. ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಎಸ್, ಆಡಿಯೋನ ಕೇಳಿಸ್ಕೊಂಡ್ರಿ. ದೇವರಾಜೇಗೌಡ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ರಿಲೀಸ್ ಮಾಡಿರುವಂತಹ ಒಂದು ಆಡಿಯೋ ಅದು. ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡ ಅವರ ನಡುವೆ ಮಾತುಕತೆಯಾಗತ್ತೆ. ಎಲ್ಲಿದ್ದೀರಿ, ಎಷ್ಟೊತ್ತಿಗೆ ಬರಕ್ಕೆ ಆಗತ್ತೆ ನಿಮ್ಗೆ ಸದಾಶಿವನಗರಕ್ಕೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಅದಾದ ನಂತರ ಡಿಕೆ ಸಾಹೇಬ್ರು ಮಾತನಾಡ್ತಾರೆ ಅಂತ ಹೇಳಿ ಫೋನ್ ಕೊಡ್ತಾರೆ. ಅಲ್ಲಿ ಹಲೋ ದೇವರಾಜ್ ಅನ್ನುವಂಥ ಒಂದು ವಾಯ್ಸ್, ಡಿಕೆ ಶಿವಕುಮಾರ್ ಅವರದ್ದು ಎನ್ನಲಾದಂತಹ ವಾಯ್ಸ್, ಅದು ಒಂದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಂತಹ ಮುಂದಿನ ಕಾನ್ವರ್ಸೇಷನ್ ಏನಿದೆ ಆ ಮುಂದಿನ ಕಾನ್ವರ್ಸೇಷನ್ ನ ರಿಲೀಸ್ ಮಾಡಿಲ್ಲ ದೇವರಾಜೇಗೌಡರು. ಬಟ್ ಇಷ್ಟನ್ನೇ ರಿಲೀಸ್ ಮಾಡಿ ಡಿಕೆ ಶಿವಕುಮಾರ್ ಅವರು ನನಗೆ ಆಫರ್ನ ಕೊಟ್ರು, ಬೇರೆ ಬೇರೆ ರೀತಿಯಾದಂತಹ ಆಫರ್ಗಳನ್ನ ಕೊಟ್ರು, ನನ್ನ ಜೊತೆ ಕೈ ಜೋಡಿಸು ಅನ್ನುವಂಥ ಮನವಿಯನ್ನ ಮಾಡ್ಕೊಂಡ್ರು, ರಿಕ್ವೆಸ್ಟ್ ನ ಮಾಡ್ಕೊಂಡ್ರು ಅನ್ನುವಂಥ ಆರೋಪವನ್ನ ಈಗ ವಕೀಲ ದೇವರಾಜೇಗೌಡ ಅವರು ಸುದ್ದಿಗೋಷ್ಠಿಯ ಮೂಲಕ ಮಾಡ್ತಿದ್ದಾರೆ. ಅವರು ಸಾಕ್ಷಿಯಾಗಿ ರಿಲೀಸ್ ಮಾಡಿರೋದು ಈ ಆಡಿಯೋನ. ಅವ್ರ ಆರೋಪವನ್ನ ಮಾಡ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಈ ರಾಜ್ಯದ ಡಿಸಿಎಂ ಈ ಪೆನ್ ಡ್ರೈವ್ ಹಂಚಿಕೆ ಏನಾಯ್ತು, ಅಶ್ಲೀಲ ವಿಡಿಯೋ ಹರಿದಾಟ ಏನಾಯ್ತು, ಅದನ್ನ ಶೇರ್ ಮಾಡಿದ್ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಅವ್ರು ಕೊಡ್ತಾ ಇರುವಂತಹ ಉತ್ತರ, ಈ ರಾಜ್ಯದ ಮಹಾನಾಯಕ ಡಿಕೆ ಶಿವಕುಮಾರ್ ಅವರೇ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಕಥಾನಾಯಕ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ ಡಿ ದೇವರಾಜೇಗೌಡರು. ಅದಕ್ಕೆ ಸಾಕ್ಷಿಯಾಗಿ ಈ ಆಡಿಯೋನ ರಿಲೀಸ್ ಮಾಡಿದ್ದಾರೆ. ಆಡಿಯೋದಲ್ಲಿರುವಂತಹ ಸಂಭಾಷಣೆಯನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ನೀವು, ಒಂದು ವಾಯ್ಸ್ ದೇವರಾಜೇಗೌಡ ಅವರದ್ದು, ಮತ್ತೊಂದು ವಾಯ್ಸ್ ಶಿವರಾಮೇಗೌಡ ಅವರದ್ದು, ಮಂಡ್ಯದ ನಾಯಕರು. ಅವರಿಬ್ಬರ ನಡುವೆ ಸಂಭಾಷಣೆ ಆಗುತ್ತೆ. ಶಿವರಾಮೇಗೌಡ ಅವರು ಮಾತನಾಡ್ತಾರೆ ದೇವರಾಜೇಗೌಡ ಅವರ ಜೊತೆ, ಎಲ್ಲಿದ್ದೀರಿ, ಎಷ್ಟು ಹೊತ್ತಾಗುತ್ತೆ ಸದಾಶಿವನಗರಕ್ಕೆ ಬರೋದು, ಈ ರೀತಿಯಾದಂತಹ ಕಾನ್ವರ್ಸೇಷನ್ ಆಗುತ್ತೆ. ಆ ಮಾತುಕತೆ ಆದಂತಹ ನಂತರದಲ್ಲಿ ಡಿಕೆ ಸಾಹೇಬ್ರು ಮಾತನಾಡ್ತಾರೆ ಅಂತ ಹೇಳಿ ಫೋನ್ ಕೊಡ್ತಾರೆ. ಫೋನ್ ಕೊಟ್ಟಂತಹ ನಂತರದಲ್ಲಿ ಅಲ್ಲಿ ಕೇಳ್ಬರೋ ವಾಯ್ಸ್ ಹಲೋ ದೇವರಾಜ್, ಅದು ಡಿಕೆ ಶಿವಕುಮಾರ್ ಅವರದ್ದು ಎನ್ನಲಾದಂತಹ ಒಂದು ವಾಯ್ಸ್. ಅಷ್ಟು ಮಾತ್ರ ರಿಲೀಸ್ ಆಗಿದೆ. ಅದಾದಂತಹ ನಂತರದಲ್ಲಿ ಏನ್ ಮಾತುಕತೆ ಆಯ್ತು ಆ ಆಡಿಯೋನ ರಿಲೀಸ್ ಮಾಡಿಲ್ಲ ದೇವರಾಜೇಗೌಡ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.